ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿ ಪುಂಡ್ರ ಹಾವಳಿ ಹೆಚ್ಚಾಗಿರುವಂಥದ್ದು. ಪ್ರಮುಖವಾಗಿ ಸರ್ಕಾರಿ ಕಚೇರಿಗೆ ನುಗ್ಗಿ ಸರ್ಕಾರಿ ಏನು ಕಚೇರಿಯಲ್ಲಿ ಇರುವಂಥ ಸಿಬ್ಬಂದಿಗಳಿಗೆ, ಅಧಿಕಾರಿ ವರ್ಗದವರಿಗೆ ಏನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು, ಅವರಿಗೆ ಧಮಕಿ ಹಾಕೋದು, ಜೀವ ಬೆದರಿಕೆ ಹಾಕೋ ಪ್ರಕರಣ ಕೂಡ ಈಗ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇಂದ್ರ ಪತ್ತಾರ್ ಅವರ ಮೇಲೆ ಏನು ಎಮ್ ಎಸ್ ಪುಂಡ ಇರ್ಬೋದು ಅಥವಾ ಮರಾಠಿ ಭಾಷಿಕ ಪುಂಡ ಏನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದ. ಈಗಾಗಲೇ ಪೊಲೀಸರು ಕೂಡ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನೆಲ್ಲ ಘಟನೆ ಆಗಿದ್ರೆ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೊದಲಿಗೆ ತಮಗೆ ಅಭಿನಂದನೆಗಳು ಸರ್. ತಾವು ಕನ್ನಡ ಮಾತಾಡಿದ್ರಿ, ಅವತ್ತ ಎಷ್ಟೇ ಕೂಡ ಮರಾಠಿ ಮಾತಾಡಂದ್ರೂ ಕೂಡ ನೀವು ಮರಾಠಿ ಮಾತಾಡಲಿಲ್ಲ, ಕನ್ನಡ ಮಾತಾಡಿದ್ರಿ. ನಮ್ಮ ರಿಪಬ್ಲಿಕ್ ಕನ್ನಡದಿಂದ ನಿಮಗೆ ಮೊದಲಿಗೆ ಅಭಿನಂದನೆಗಳು. ಏನು ಹೇಳ್ತೀರಿ? ಏನು ಸರ್, ಹಂಗೇನಿಲ್ಲ. ಗಡಿ ಭಾಷೆ ಕನ್ನಡ ಮರಾಠಿ ಅಂತಂದು ಹಾಗೇನಿಲ್ಲ ಸರ್. ಯಾರೇನು ಜನರು ಬರ್ತಾರಲ್ಲ ಅವ್ರಿಗೆಲ್ಲ ನಾವು ತಿಳಿಸಿ ಹೇಳಿ ಮಾಡಿ ಒಂದು ಆಫೀಸ್ ಒಂದು ವ್ಯವಸ್ಥೆ ಪ್ರಕಾರ ನಾವು ಮಾಡ್ಕೋತ ಹೋಗ್ತೀವಿ ಅಷ್ಟೇ. ಏನು ಭಾಷೆ ಅಂತ ಹಂಗೇನಿಲ್ಲ ರೀ. ಅವೇನು ನೀನು ಅಚಾನಕ್ ಒಬ್ಬ ಅಲ್ಲಿ ನಾವೀಗ ಒಂದು 4 ದಿನ ಹೋದಾಗಿಂದ ಎಲ್ಲ ಜನರ ಸಂಪರ್ಕ ನಾವು ಇದ್ದೀವಿ ಸರ್. ನಿನ್ನೆ ಅಚಾನಕ್ ಅವು ಕುಡಿದು ಬಂದು ಆ ರೀತಿ ಮಾತಾಡಿದ ಅಷ್ಟೇ. ಇಲ್ಲಕ್ಕೆ ನಮ್ಮಲ್ಲಿ ನಾವು 4 ದಿನ ಹೋದಾಗಿಂದ ನಮ್ಮಲ್ಲಿನ ಅಂತ ಒಂದೇನು ಹಂಗೇನು ಇದ್ದದು ಏನಿಲ್ಲ ಸರ್. ನೀವು ಹೇಳಿದ್ರಿ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಮರಾಠಿ ಭಾಗ ಇರೋದ್ರಿಂದ ಈ ರೀತಿ ಆದರೆ ಕೆಲಸ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ, ಈ ರೀತಿ ಭಾಷಾ ದ್ವೇಷ ಇರಬಾರ್ದು ಅನ್ನುವಂಥದ್ದು. ಏನು ನಾವಂತೂ ಅಲ್ಲಿ ಸರ್ವಿಸ್ ಮಾಡ್ತೀವಿ ಸರ್. ಸರ್ವಿಸ್ ಪ್ರಕಾರ ಏನು ಮಾಡ್ತೀವಿ, ಅದು ಅವ್ರಿಗೇನು ಸ್ವಲ್ಪ ಕನ್ವಿನ್ಸ್ ಮಾಡಿ ನಮ್ಮ ಸ್ಟಾಫ್ ಸಹಕಾರ ತೊಗೊಂಡು ಮಾಡ್ತೀವಿ ಅಷ್ಟೇ. ಈಗಾಗಲೇ ಆರೋಪಿ ಅರೆಸ್ಟ್ ಆಗಿದೆ ಸರ್. ನಿನ್ನ ಮಾತಾಡಿದವ ಅಂದರೆ ನಾವು ನೀನು ಕುಡಿದು ಬಂದಿದ್ದು ಅಂದ್ಕೊಂಡು ನಾವೇನು ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಅದು ಏನು ಮಾಡಿಲ್ಲ ಸರ್. ಪೊಲೀಸರೇ ಸೋಮೋಟೋ ಕೇಸ್ ಹಾಕ್ಕೊಂಡಿದ್ದಾರೆ. ಮಾಡಿರ್ಬೋದು ಸರ್. ನಾವಂತೂ ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಮೇಲಾಧಿಕಾರಿಗಳು ಏನಾರು ಹೇಳಿದಾರೆ ಆತ ಮಾತಾಡ್ಬೇಕಂತ? ಏನೂ ಇಲ್ಲ ಸರ್, ಏನೂ ಇಲ್ಲ ಸರ್. ಅಲ್ಲ, ಹೀಗೆ ಹೆಂಗೆ ಹೆದರಿಕೆ ಆಗ್ತಿದೆ ಏನು ಸರ್ ಅಲ್ಲಿ ಕೆಲಸದ ಮಾಡೋಕ್ಕೆ? ಏನೋ ಸರ್ ಇಲ್ಲ, ಜನರೆಲ್ಲ ಚಲೋ ಇದ್ದಾರೆ ಸರ್. ನಾವು ಆ ಪ್ರಕಾರ ಸರ್ವಿಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಎದಕ್ಕೆ ಬಂದಿದ್ದಾನೆ ಸರ್ ಅವರು? ಅವ್ನು ನಿನ್ನ ಸರ್ಪ್ರೈಸಾಗಿ ಏನೋ ಬಂದು ಏನೋ ಅವ್ನು ನೀರು ಬಗ್ಗೆ ಕೇಳ್ತಿದ್ದ ಅಂದ್ಕೊಂಡು ನಮ್ಮ ನೀರನ್ನ ವಾಟರ್ ಮಾಡೋದೆಲ್ಲ ಇದು ಸ್ಟಾರ್ಟ್ ಮಾಡಿ ಬಿಡತ್ತಿದ್ರು. ಏನು ಅವ್ನು ಕುಡಿದು ಬಂದಿದ್ದು ಅವ್ನು ಏನು ಹೇಳಿದ್ದು ಗೊತ್ತಾಗಲಿಲ್ಲ ಅಷ್ಟೇ. ಅದಕ್ಕೆ ಅವ್ನು ಏನು ಪನ್ನಿದೇನು ಅರ್ಜಿ ಐತಿ ಅನ್ನೋದು ಕೇಳತ್ತಿದ್ದು ಅಷ್ಟೇ. ಅದಕ್ಕೆ ಅವ ಅಷ್ಟು ಇದು ಮಾಡತ್ತಿದ್ದೆ. ಎಲ್ಲ ಬೈದು ಮಾಡಿ ಹಿಂಗೆ ಕುಡ್ದಿದ್ದು ಅಂದ್ಕೊಳ್ಳಿ ಅದ್ರ ಬಗ್ಗೆ ಏನು ಮಾಡಲಿಕ್ಕೆ. ಇದು ನಿಮ್ಗೆ ಅಷ್ಟೇ ಆಗತ್ತಾ, ಬೇರೆ ಬೇರೆ ಪಂಚಾಯತಿಯವ್ರಿಗೆ ಹಿಂಗೇನಾ? ಇಲ್ಲ ಸರ್, ನಮ್ಮಲ್ಲಿ ಏನು ಅಷ್ಟೊಂದು ಬೆಳಗಾವಿ ತಾಲೂಕು ಹಾಗೇನು ಇದೆ ಇಲ್ಲ ಸರ್. ಇದಿಷ್ಟು ನಾಗೇಂದ್ರ ಪತ್ತಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಡಾದ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿ ಪುಂಡ್ರ ಹಾವಳಿ ಹೆಚ್ಚಾಗಿರುವಂಥದ್ದು. ಪ್ರಮುಖವಾಗಿ ಸರ್ಕಾರಿ ಕಚೇರಿಗೆ ನುಗ್ಗಿ ಸರ್ಕಾರಿ ಏನು ಕಚೇರಿಯಲ್ಲಿ ಇರುವಂಥ ಸಿಬ್ಬಂದಿಗಳಿಗೆ, ಅಧಿಕಾರಿ ವರ್ಗದವರಿಗೆ ಏನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು, ಅವರಿಗೆ ಧಮಕಿ ಹಾಕೋದು, ಜೀವ ಬೆದರಿಕೆ ಹಾಕೋ ಪ್ರಕರಣ ಕೂಡ ಈಗ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇಂದ್ರ ಪತ್ತಾರ್ ಅವರ ಮೇಲೆ ಏನು ಎಮ್ ಎಸ್ ಪುಂಡ ಇರ್ಬೋದು ಅಥವಾ ಮರಾಠಿ ಭಾಷಿಕ ಪುಂಡ ಏನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದ. ಈಗಾಗಲೇ ಪೊಲೀಸರು ಕೂಡ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನೆಲ್ಲ ಘಟನೆ ಆಗಿದ್ರೆ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೊದಲಿಗೆ ತಮಗೆ ಅಭಿನಂದನೆಗಳು ಸರ್. ತಾವು ಕನ್ನಡ ಮಾತಾಡಿದ್ರಿ, ಅವತ್ತ ಎಷ್ಟೇ ಕೂಡ ಮರಾಠಿ ಮಾತಾಡಂದ್ರೂ ಕೂಡ ನೀವು ಮರಾಠಿ ಮಾತಾಡಲಿಲ್ಲ, ಕನ್ನಡ ಮಾತಾಡಿದ್ರಿ. ನಮ್ಮ ರಿಪಬ್ಲಿಕ್ ಕನ್ನಡದಿಂದ ನಿಮಗೆ ಮೊದಲಿಗೆ ಅಭಿನಂದನೆಗಳು. ಏನು ಹೇಳ್ತೀರಿ? ಏನು ಸರ್, ಹಂಗೇನಿಲ್ಲ. ಗಡಿ ಭಾಷೆ ಕನ್ನಡ ಮರಾಠಿ ಅಂತಂದು ಹಾಗೇನಿಲ್ಲ ಸರ್. ಯಾರೇನು ಜನರು ಬರ್ತಾರಲ್ಲ ಅವ್ರಿಗೆಲ್ಲ ನಾವು ತಿಳಿಸಿ ಹೇಳಿ ಮಾಡಿ ಒಂದು ಆಫೀಸ್ ಒಂದು ವ್ಯವಸ್ಥೆ ಪ್ರಕಾರ ನಾವು ಮಾಡ್ಕೋತ ಹೋಗ್ತೀವಿ ಅಷ್ಟೇ. ಏನು ಭಾಷೆ ಅಂತ ಹಂಗೇನಿಲ್ಲ ರೀ. ಅವೇನು ನೀನು ಅಚಾನಕ್ ಒಬ್ಬ ಅಲ್ಲಿ ನಾವೀಗ ಒಂದು 4 ದಿನ ಹೋದಾಗಿಂದ ಎಲ್ಲ ಜನರ ಸಂಪರ್ಕ ನಾವು ಇದ್ದೀವಿ ಸರ್. ನಿನ್ನೆ ಅಚಾನಕ್ ಅವು ಕುಡಿದು ಬಂದು ಆ ರೀತಿ ಮಾತಾಡಿದ ಅಷ್ಟೇ. ಇಲ್ಲಕ್ಕೆ ನಮ್ಮಲ್ಲಿ ನಾವು 4 ದಿನ ಹೋದಾಗಿಂದ ನಮ್ಮಲ್ಲಿನ ಅಂತ ಒಂದೇನು ಹಂಗೇನು ಇದ್ದದು ಏನಿಲ್ಲ ಸರ್. ನೀವು ಹೇಳಿದ್ರಿ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಮರಾಠಿ ಭಾಗ ಇರೋದ್ರಿಂದ ಈ ರೀತಿ ಆದರೆ ಕೆಲಸ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ, ಈ ರೀತಿ ಭಾಷಾ ದ್ವೇಷ ಇರಬಾರ್ದು ಅನ್ನುವಂಥದ್ದು. ಏನು ನಾವಂತೂ ಅಲ್ಲಿ ಸರ್ವಿಸ್ ಮಾಡ್ತೀವಿ ಸರ್. ಸರ್ವಿಸ್ ಪ್ರಕಾರ ಏನು ಮಾಡ್ತೀವಿ, ಅದು ಅವ್ರಿಗೇನು ಸ್ವಲ್ಪ ಕನ್ವಿನ್ಸ್ ಮಾಡಿ ನಮ್ಮ ಸ್ಟಾಫ್ ಸಹಕಾರ ತೊಗೊಂಡು ಮಾಡ್ತೀವಿ ಅಷ್ಟೇ. ಈಗಾಗಲೇ ಆರೋಪಿ ಅರೆಸ್ಟ್ ಆಗಿದೆ ಸರ್. ನಿನ್ನ ಮಾತಾಡಿದವ ಅಂದರೆ ನಾವು ನೀನು ಕುಡಿದು ಬಂದಿದ್ದು ಅಂದ್ಕೊಂಡು ನಾವೇನು ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಅದು ಏನು ಮಾಡಿಲ್ಲ ಸರ್. ಪೊಲೀಸರೇ ಸೋಮೋಟೋ ಕೇಸ್ ಹಾಕ್ಕೊಂಡಿದ್ದಾರೆ. ಮಾಡಿರ್ಬೋದು ಸರ್. ನಾವಂತೂ ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಮೇಲಾಧಿಕಾರಿಗಳು ಏನಾರು ಹೇಳಿದಾರೆ ಆತ ಮಾತಾಡ್ಬೇಕಂತ? ಏನೂ ಇಲ್ಲ ಸರ್, ಏನೂ ಇಲ್ಲ ಸರ್. ಅಲ್ಲ, ಹೀಗೆ ಹೆಂಗೆ ಹೆದರಿಕೆ ಆಗ್ತಿದೆ ಏನು ಸರ್ ಅಲ್ಲಿ ಕೆಲಸದ ಮಾಡೋಕ್ಕೆ? ಏನೋ ಸರ್ ಇಲ್ಲ, ಜನರೆಲ್ಲ ಚಲೋ ಇದ್ದಾರೆ ಸರ್. ನಾವು ಆ ಪ್ರಕಾರ ಸರ್ವಿಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಎದಕ್ಕೆ ಬಂದಿದ್ದಾನೆ ಸರ್ ಅವರು? ಅವ್ನು ನಿನ್ನ ಸರ್ಪ್ರೈಸಾಗಿ ಏನೋ ಬಂದು ಏನೋ ಅವ್ನು ನೀರು ಬಗ್ಗೆ ಕೇಳ್ತಿದ್ದ ಅಂದ್ಕೊಂಡು ನಮ್ಮ ನೀರನ್ನ ವಾಟರ್ ಮಾಡೋದೆಲ್ಲ ಇದು ಸ್ಟಾರ್ಟ್ ಮಾಡಿ ಬಿಡತ್ತಿದ್ರು. ಏನು ಅವ್ನು ಕುಡಿದು ಬಂದಿದ್ದು ಅಂದ್ಕೊಂಡು ಅವ್ನು ಏನು ಹೇಳಿದ್ದು ಗೊತ್ತಾಗಲಿಲ್ಲ ಅಷ್ಟೇ. ಅದಕ್ಕೆ ಅವ್ನು ಏನು ಪನ್ನಿದೇನು ಅರ್ಜಿ ಐತಿ ಅನ್ನೋದು ಕೇಳತ್ತಿದ್ದು ಅಷ್ಟೇ. ಅದಕ್ಕೆ ಅವ ಅಷ್ಟು ಇದು ಮಾಡತ್ತಿದ್ದೆ. ಎಲ್ಲ ಬೈದು ಮಾಡಿ ಹಿಂಗೆ ಕುಡ್ದಿದ್ದು ಅಂದ್ಕೊಳ್ಳಿ ಅದ್ರ ಬಗ್ಗೆ ಏನು ಮಾಡಲಿಕ್ಕೆ.
ನಿಮ್ಗೆ ಅಷ್ಟೇ ಆಗತ್ತಾ ಬೇರೆ ಬೇರೆ ಪಂಚಾಯತಿಯವ್ರಿಗೆ ಹಿಂಗೇನಾ? ಇಲ್ಲ ಸರ್, ನಮ್ಮಲ್ಲಿ ಏನು ಅಷ್ಟೊಂದು ಬೆಳಗಾವಿ ತಾಲೂಕು ಹಾಗೇನೆ ಇದೆ ಇಲ್ಲ ಸರ್. ಇದಿಷ್ಟು ನಾಗೇಂದ್ರ ಪತ್ತಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಡಾದ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಈ ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿ ಪುಂಡ್ರ ಹಾವಳಿ ಹೆಚ್ಚಾಗಿರುವಂಥದ್ದು. ಪ್ರಮುಖವಾಗಿ ಸರ್ಕಾರಿ ಕಚೇರಿಗೆ ನುಗ್ಗಿ ಸರ್ಕಾರಿ ಏನು ಕಚೇರಿಯಲ್ಲಿ ಇರುವಂಥ ಸಿಬ್ಬಂದಿಗಳಿಗೆ, ಅಧಿಕಾರಿ ವರ್ಗದವ್ರಿಗೆ ಏನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು, ಅವರಿಗೆ ಧಮಕಿ ಹಾಕೋದು, ಜೀವ ಬೆದರಿಕೆ ಹಾಕೋ ಪ್ರಕರಣ ಕೂಡ ಈಗ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇಂದ್ರ ಪತ್ತಾರ್ ಅವರ ಮೇಲೆ ಏನು ಎಮ್ ಎಸ್ ಪುಂಡ ಇರ್ಬೋದು ಅಥವಾ ಮರಾಠಿ ಭಾಷಿಕ ಪುಂಡ ಏನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದ. ಈಗಾಗಲೇ ಪೊಲೀಸರು ಕೂಡ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನೆಲ್ಲ ಘಟನೆ ಆಗಿದ್ರೆ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೊದಲಿಗೆ ತಮಗೆ ಅಭಿನಂದನೆಗಳು ಸರ್. ತಾವು ಕನ್ನಡ ಮಾತಾಡಿದ್ರಿ, ಅವತ್ತ ಎಷ್ಟೇ ಕೂಡ ಮರಾಠಿ ಮಾತಾಡಂದ್ರೂ ಕೂಡ ನೀವು ಮರಾಠಿ ಮಾತಾಡಲಿಲ್ಲ, ಕನ್ನಡ ಮಾತಾಡಿದ್ರಿ. ನಮ್ಮ ರಿಪಬ್ಲಿಕ್ ಕನ್ನಡದಿಂದ ನಿಮಗೆ ಮೊದಲಿಗೆ ಅಭಿನಂದನೆಗಳು. ಏನು ಹೇಳ್ತೀರಿ? ಏನು ಸರ್, ಹಂಗೇನಿಲ್ಲ. ಗಡಿ ಭಾಷೆ ಕನ್ನಡ ಮರಾಠಿ ಅಂತಂದು ಹಾಗೇನಿಲ್ಲ ಸರ್. ಯಾರೇನು ಜನರು ಬರ್ತಾರಲ್ಲ ಅವ್ರಿಗೆಲ್ಲ ನಾವು ತಿಳಿಸಿ ಹೇಳಿ ಮಾಡಿ ಒಂದು ಆಫೀಸ್ ಒಂದು ವ್ಯವಸ್ಥೆ ಪ್ರಕಾರ ನಾವು ಮಾಡ್ಕೋತ ಹೋಗ್ತೀವಿ ಅಷ್ಟೇ. ಏನು ಭಾಷೆ ಅಂತ ಹಂಗೇನಿಲ್ಲ ರೀ. ಅವೇನು ನೀನು ಅಚಾನಕ್ ಒಬ್ಬ ಅಲ್ಲಿ ನಾವೀಗ ಒಂದು 4 ದಿನ ಹೋದಾಗಿಂದ ಎಲ್ಲ ಜನರ ಸಂಪರ್ಕ ನಾವು ಇದ್ದೀವಿ ಸರ್. ನಿನ್ನೆ ಅಚಾನಕ್ ಅವ ಕುಡಿದು ಬಂದು ಆ ರೀತಿ ಮಾತಾಡಿದ ಅಷ್ಟೇ. ಇಲ್ಲಕ್ಕೆ ನಮ್ಮಲ್ಲಿ ನಾವು 4 ದಿನ ಹೋದಾಗಿಂದ ನಮ್ಮಲ್ಲಿನ ಅಂತ ಒಂದೇನು ಹಂಗೇನು ಇದ್ದದು ಏನಿಲ್ಲ ಸರ್. ನೀವು ಹೇಳಿದ್ರಿ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಮರಾಠಿ ಭಾಗ ಇರೋದ್ರಿಂದ ಈ ರೀತಿ ಆದರೆ ಕೆಲಸ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ, ಈ ರೀತಿ ಭಾಷಾ ದ್ವೇಷ ಇರಬಾರ್ದು ಅನ್ನುವಂಥದ್ದು. ಹಂಗೆ ನಾವಂತೂ ಅಲ್ಲಿ ಸರ್ವಿಸ್ ಮಾಡ್ತೀವಿ ಸರ್. ಸರ್ವಿಸ್ ಪ್ರಕಾರ ಏನು ಮಾಡ್ತೀವಿ, ಅದು ಅವ್ರಿಗೇನು ಸ್ವಲ್ಪ ಕನ್ವಿನ್ಸ್ ಮಾಡಿ ನಮ್ಮ ಸ್ಟಾಫ್ ಸಹಕಾರ ತೊಗೊಂಡು ಮಾಡ್ತೀವಿ ಅಷ್ಟೇ. ಈಗಾಗಲೇ ಆರೋಪಿ ಅರೆಸ್ಟ್ ಆಗಿದೆ ಸರ್. ನಿನ್ನ ಮಾತಾಡಿದವ ಅಂದರೆ ನಾವು ನೀನು ಕುಡಿದು ಬಂದಿದ್ದ ಅಂದ್ಕೊಂಡು ನಾವೇನು ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಅದು ಏನು ಮಾಡಿಲ್ಲ ಸರ್. ಪೊಲೀಸರೇ ಸೋಮೋಟೋ ಕೇಸ್ ಹಾಕೊಂಡಿದ್ದಾರೆ. ಮಾಡಿರ್ಬೋದು ಸರ್. ನಾವಂತೂ ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಮೇಲಾಧಿಕಾರಿಗಳು ಏನಾರು ಹೇಳಿದಾರ ತಮ್ಮ ಮಾತಾಡ್ಬೇಕಂತ? ಏನೂ ಇಲ್ಲ ಸರ್, ಏನೂ ಇಲ್ಲ ಸರ್. ಅಲ್ಲ, ಹೀಗೆ ಹೆಂಗೆ ಹೆದರಿಕೆ ಆಗ್ತಿದೆ ಏನು ಸರ್ ಅಲ್ಲಿ ಕೆಲಸದ ಮಾಡೋಕ್ಕೆ? ಏನೋ ಸರ್, ಇಲ್ಲ, ಜನರೆಲ್ಲ ಚಲೋ ಇದ್ದಾರೆ ಸರ್. ನಾವು ಆ ಪ್ರಕಾರ ಸರ್ವಿಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಎದಕ್ಕೆ ಬಂದಿದ್ದಾನೆ ಸರ್ ಅವರು? ಅವ್ನು ನಿನ್ನ ಸರ್ಪ್ರೈಸಾಗಿ ಏನೋ ಬಂದು ಏನೋ ಅವ್ನು ನೀರು ಬಗ್ಗೆ ಕೇಳ್ತಿದ್ದ ಅಂದ್ಕೊಂಡು ನಮ್ಮ ನೀರು ವಾಟರ್ ಮಾಡೋದೆಲ್ಲ ಇದು ಸ್ಟಾರ್ಟ್ ಮಾಡಿ ಬಿಡತ್ತಿದ್ರು. ಏನು ಅವ್ನು ಕುಡಿದು ಬಂದಿದ್ದು ಅವ್ನು ಏನು ಹೇಳಿದ್ದು ಗೊತ್ತಾಗಲಿಲ್ಲ ಅಷ್ಟೇ. ಅದಕ್ಕೆ ಅವ್ನು ಏನು ಪಂಡಿದ್ದು ಏನು ಅರ್ಜಿ ಐತಿ ಅನ್ನೋದು ಕೇಳತ್ತಿದ್ದು ಅಷ್ಟೇ. ಅದಕ್ಕೆ ಅವ ಅಷ್ಟು ಇದು ಮಾಡತ್ತಿದ್ದ. ಎಲ್ಲ ಬೈದು ಮಾಡ್ತಿದ್ದೆ. ಹಿಂಗೆ ಕುಡ್ದಿದ್ದು ಅಂದ್ಕೊಳ್ಳಿ ಅದ್ರ ಬಗ್ಗೆ ಏನು ಮಾಡಲಿಕ್ಕೆ. ಇದು ನಿಮ್ಗೆ ಅಷ್ಟೇ ಆಗತ್ತಾ ಬೇರೆ ಬೇರೆ ಪಂಚಾಯತಿಯವ್ರಿಗೆ ಹಿಂಗೇನಾ? ಇಲ್ಲ ಸರ್, ನಮ್ಮಲ್ಲಿ ಏನು ಅಷ್ಟೊಂದು ಬೆಳಗಾವಿ ತಾಲೂಕು ಹಾಗೇನೆ ಇದೆ ಇಲ್ಲ ಸರ್. ಇದಿಷ್ಟು ನಾಗೇಂದ್ರ ಪತ್ತಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಡಾದ ರಿಪಬ್ಲಿಕ್ ಕನ್ನಡ ಬೆಳಗಾವಿ. ಈ ಜಿಲ್ಲೆ ಬೆಳಗಾವಿಯಲ್ಲಿ ಮರಾಠಿ ಪುಂಡ್ರ ಹಾವಳಿ ಹೆಚ್ಚಾಗಿರುವಂಥದ್ದು. ಪ್ರಮುಖವಾಗಿ ಸರ್ಕಾರಿ ಕಚೇರಿಗೆ ನುಗ್ಗಿ ಸರ್ಕಾರಿ ಏನು ಕಚೇರಿಯಲ್ಲಿ ಇರುವಂಥ ಸಿಬ್ಬಂದಿಗಳಿಗೆ, ಅಧಿಕಾರಿ ವರ್ಗದವ್ರಿಗೆ ಏನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡೋದು, ಅವರಿಗೆ ಧಮಕಿ ಹಾಕೋದು, ಜೀವ ಬೆದರಿಕೆ ಹಾಕೋ ಪ್ರಕರಣ ಕೂಡ ಈಗ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಗೇಂದ್ರ ಪತ್ತಾರ್ ಅವರ ಮೇಲೆ ಏನು ಎಮ್ ಎಸ್ ಪುಂಡ ಇರ್ಬೋದು ಅಥವಾ ಮರಾಠಿ ಭಾಷಿಕ ಪುಂಡ ಏನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದ. ಈಗಾಗಲೇ ಪೊಲೀಸರು ಕೂಡ ಆತನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಏನೆಲ್ಲ ಘಟನೆ ಆಗಿದ್ರೆ ಅನ್ನೋದ್ರ ಬಗ್ಗೆ ಅವರನ್ನು ಕೂಡ ನಾನು ಮಾತಾಡ್ತೀನಿ. ಮೊದಲಿಗೆ ತಮಗೆ ಅಭಿನಂದನೆಗಳು ಸರ್. ತಾವು ಕನ್ನಡ ಮಾತಾಡಿದ್ರಿ, ಅವತ್ತ ಎಷ್ಟೇ ಕೂಡ ಮರಾಠಿ ಮಾತಾಡಂದ್ರೂ ಕೂಡ ನೀವು ಮರಾಠಿ ಮಾತಾಡಲಿಲ್ಲ, ಕನ್ನಡ ಮಾತಾಡಿದ್ರಿ. ನಮ್ಮ ರಿಪಬ್ಲಿಕ್ ಕನ್ನಡದಿಂದ ನಿಮಗೆ ಮೊದಲಿಗೆ ಅಭಿನಂದನೆಗಳು. ಏನು ಹೇಳ್ತೀರಿ? ಏನು ಸರ್, ಹಂಗೇನಿಲ್ಲ. ಗಡಿ ಭಾಷೆ ಕನ್ನಡ ಮರಾಠಿ ಅಂತಂದು ಹಾಗೇನಿಲ್ಲ ಸರ್. ಯಾರೇನು ಜನರು ಬರ್ತಾರಲ್ಲ ಅವ್ರಿಗೆಲ್ಲ ನಾವು ತಿಳಿಸಿ ಹೇಳಿ ಮಾಡಿ ಒಂದು ಆಫೀಸ್ ಒಂದು ವ್ಯವಸ್ಥೆ ಪ್ರಕಾರ ನಾವು ಮಾಡ್ಕೋತ ಹೋಗ್ತೀವಿ ಅಷ್ಟೇ. ಏನು ಭಾಷೆ ಅಂತ ಹಂಗೇನಿಲ್ಲ ರೀ. ಅವೇನು ನೀನು ಅಚಾನಕ್ ಒಬ್ಬ ಅಲ್ಲಿ ನಾವೀಗ ಒಂದು 4 ದಿನ ಹೋದಾಗಿಂದ ಎಲ್ಲ ಜನರ ಸಂಪರ್ಕ ನಾವು ಇದ್ದೀವಿ ಸರ್. ನಿನ್ನೆ ಅಚಾನಕ್ ಅವ ಕುಡಿದು ಬಂದು ಆ ರೀತಿ ಮಾತಾಡಿದ ಅಷ್ಟೇ. ಇಲ್ಲಕ್ಕೆ ನಮ್ಮಲ್ಲಿ ನಾವು 4 ದಿನ ಹೋದಾಗಿಂದ ನಮ್ಮಲ್ಲಿನ ಅಂತ ಒಂದೇನು ಹಂಗೇನು ಇದ್ದದು ಏನಿಲ್ಲ ಸರ್. ನೀವು ಹೇಳಿದ್ರಿ ಇಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಮರಾಠಿ ಭಾಗ ಇರೋದ್ರಿಂದ ಈ ರೀತಿ ಆದರೆ ಕೆಲಸ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ, ಈ ರೀತಿ ಭಾಷಾ ದ್ವೇಷ ಇರಬಾರ್ದು ಅನ್ನುವಂಥದ್ದು. ಹಂಗೆ ನಾವಂತೂ ಅಲ್ಲಿ ಸರ್ವಿಸ್ ಮಾಡ್ತೀವಿ ಸರ್. ಸರ್ವಿಸ್ ಪ್ರಕಾರ ಏನು ಮಾಡ್ತೀವಿ, ಅದು ಅವ್ರಿಗೇನು ಸ್ವಲ್ಪ ಕನ್ವಿನ್ಸ್ ಮಾಡಿ ನಮ್ಮ ಸ್ಟಾಫ್ ಸಹಕಾರ ತೊಗೊಂಡು ಮಾಡ್ತೀವಿ ಅಷ್ಟೇ. ಈಗಾಗಲೇ ಆರೋಪಿ ಅರೆಸ್ಟ್ ಆಗಿದೆ ಸರ್. ನಿನ್ನ ಮಾತಾಡಿದವ ಅಂದರೆ ನಾವು ನೀನು ಕುಡಿದು ಬಂದಿದ್ದ ಅಂದ್ಕೊಂಡು ನಾವೇನು ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಅದು ಏನು ಮಾಡಿಲ್ಲ ಸರ್. ಪೊಲೀಸರೇ ಸೋಮೋಟೋ ಕೇಸ್ ಹಾಕೊಂಡಿದ್ದಾರೆ. ಮಾಡಿರ್ಬೋದು ಸರ್. ನಾವಂತೂ ಅವ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್. ಮೇಲಾಧಿಕಾರಿಗಳು ಏನಾರು ಹೇಳಿದಾರ ತಮ್ಮ ಮಾತಾಡ್ಬೇಕಂತ? ಏನೂ ಇಲ್ಲ ಸರ್, ಏನೂ ಇಲ್ಲ ಸರ್. ಅಲ್ಲ, ಹೀಗೆ ಹೆಂಗೆ ಹೆದರಿಕೆ ಆಗ್ತಿದೆ ಏನು ಸರ್ ಅಲ್ಲಿ ಕೆಲಸದ ಮಾಡೋಕ್ಕೆ? ಏನೋ ಸರ್, ಇಲ್ಲ, ಜನರೆಲ್ಲ ಚಲೋ ಇದ್ದಾರೆ ಸರ್. ನಾವು ಆ ಪ್ರಕಾರ ಸರ್ವಿಸ್ ಮಾಡ್ತಾಯಿದ್ದೀವಿ ಅಷ್ಟೇ. ಎದಕ್ಕೆ ಬಂದಿದ್ದಾನೆ ಸರ್ ಅವರು? ಅವ್ನು ನಿನ್ನ ಸರ್ಪ್ರೈಸಾಗಿ ಏನೋ ಬಂದು ಏನೋ
ಅವ್ನು ನೀರು ಬಗ್ಗೆ ಕೇಳ್ತಿದ್ದ ಅಂದ್ಕೊಂಡು ನಮ್ಮ ನೀರನ್ನ ವಾಟರ್ ಮಾಡೋದೆಲ್ಲ ಇದು ಸ್ಟಾರ್ಟ್ ಮಾಡಿ ಬಿಡತ್ತಿದ್ರು. ಏನು ಅವ್ನು ಕುಡಿದು ಬಂದಿದ್ದು ಅವ್ನು ಏನು ಹೇಳಿದ್ದು ಗೊತ್ತಾಗಲಿಲ್ಲ ಅಷ್ಟೇ. ಅದಕ್ಕೆ ಅವ್ನು ಏನು ಪನ್ ಇದೇನು ಅರ್ಜಿ ಐತಿ ಅನ್ನೋದು ಕೇಳತ್ತಿದ್ದು ಅಷ್ಟೇ. ಅದಕ್ಕೆ ಅವ ಅಷ್ಟು ಇದು ಮಾಡತ್ತಿದ್ದ. ಎಲ್ಲ ಬೈದು ಮಾಡ್ತೀವಿ. ಹಿಂಗೆ ಕುಡ್ದಿದ್ದು ಅಂದ್ಕೊಳ್ಳಿ ಅದ್ರ ಬಗ್ಗೆ ಏನು ಮಾಡಲಿಕ್ಕೆ ಇದು ನಿಮ್ಗೆ ಅಷ್ಟೇ ಆಗತ್ತಾ ಬೇರೆ ಬೇರೆ ಪಂಚಾಯತಿಯವ್ರಿಗೆ ಹಿಂಗೇನಾ? ಇಲ್ಲ ಸರ್, ನಮ್ಮಲ್ಲಿ ಏನು ಅಷ್ಟೊಂದು ಬೆಳಗಾವಿ ತಾಲೂಕು ಹಾಗೇನೆ ಇದೆ ಇಲ್ಲ ಸರ್. ಇದಿಷ್ಟು ನಾಗೇಂದ್ರ ಪತ್ತಾರ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿಪಡ ರಿಪಬ್ಲಿಕ್ ಕನ್ನಡ ಬೆಳಗಾವಿ.